ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈ ಸಲ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇರೋದು ಹಲವಾರು ಕಾರಣಗಳಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರ ಇಡೀ ಫ್ಯಾಮಿಲಿ ಇದೀಗ ಮುಗಿಬಿದ್ದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹಾದಿಯಾಗಿ ದೇವೇಗೌಡರು, ಇದೀಗ ಅವರ ಪುತ್ರ ನಿಖಿಲ್ ಕೂಡ ಆಡ್ ಆನ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಹಳೆ ದೋಸ್ತಿಗಳ ಹೊಸ ಫೈಟ್. ಡಿಕೆ ಬ್ರದರ್ಸ್ ತವರಿನಲ್ಲಿ ಮೈತ್ರಿ ಘಟಾನುಘಟಿಗಳ ಶಕ್ತಿ ಪ್ರದರ್ಶನ. ಡಾಕ್ಟರ್ ಮಂಜುನಾಥ್ ಪರ ಮತಬೇಟೆ, ಟಾರ್ಗೆಟ್ ಡಿಕೆ ಶಿವಕುಮಾರ್. ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಡಿಕೆ ಬ್ರದರ್ಸ್ ತವರು ಕನಕಪುರದಲ್ಲಿ ಸಮಾವೇಶ ಆಯೋಜಿಸುವ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಶಕ್ತಿ ಪ್ರದರ್ಶನ ನಡೆದಿದೆ. ಸಮಾವೇಶದ ಉದ್ದಕ್ಕೂ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ ಮಾಜಿ ಪ್ರಧಾನಿ ದೇವೇಗೌಡರು ಈ ಹಿಂದೆ ಕೂಡ ಡಾಕ್ಟರ್ ಮಂಜುನಾಥ್ ಅವರನ್ನ ಜಯದೇವ ಡೈರೆಕ್ಟರ್ ಪೋಸ್ಟ್ ನಿಂದ ತೆಗೆಸೋಕೆ ಡಿಕೆಶಿ ಪ್ರಯತ್ನ ಮಾಡಿದ್ರು. ಆಗ ಸಿಎಂ ಎಸ್.ಎಂ. ಕೃಷ್ಣಗೆ ಚೀಟಿ ಕೊಟ್ಟಿದ್ರು. ಬಂದಿಖಾನೆಯಲ್ಲಿದ್ದ ವೇಳೆ ಕೂಡ ತನ್ನ ಅಳಿಯನನ್ನ ಡೈರೆಕ್ಟರ್ ಆಗೋದನ್ನ ತಪ್ಪಿಸಿದ್ರು. ಆ ವೇಳೆ ಡಾಕ್ಟರ್ ಮಂಜುನಾಥ್ ಅಮೆರಿಕಕ್ಕೆ ಹೋಗೋದಕ್ಕೆ ಮುಂದಾಗಿದ್ರು. ಅಂದು ನಾನು ಮಗಳ ಮನೆಯಲ್ಲೇ ಇದೆ. ಈ ಸರ್ಕಾರ ಹೆಚ್ಚು ದಿನ ಇರಲ್ಲ, ಯೋಚನೆ ಮಾಡಬೇಡಿ, ನಿಮ್ಮ ಸೇವೆ ಈ ದೇಶದ ಜನತೆಗೆ ಬೇಕು ಅಂತ ಹೇಳಿದೆ. ನನ್ನ ಮನವಿಗೆ ಸ್ಪಂದಿಸಿ ಇಲ್ಲೇ ಇರ್ತೀನಿ ಅಂತ ಸೇವೆಯನ್ನ ಮುಂದುವರಿಸಿದ್ರು. ಅವರ ಸೇವೆಯನ್ನ ಪ್ರಧಾನಿ ಮೋದಿ, ಅಮಿತ್ ಶಾ ಕೂಡ ಗುರುತಿಸಿದ್ದಾರೆ ಅಂದ್ರು. ಒಂದು ಆಸ್ಪತ್ರೆ ಇಡೀ ವಿಶ್ವದಲ್ಲೇ ಇಲ್ಲ. ಇವತ್ತು 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಹೃದಯಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಇದ್ರೆ ಸರ್ಕಾರಿ ಸ್ವಾಮ್ಯದಲ್ಲೂ ಇಲ್ಲ. ಇದನ್ನ ಮನಗಂಡಂತ ಮೋದಿಯವರು, ಗೃಹ ಮಂತ್ರಿ ಶಾ ಅವರು ಮಂಜುನಾಥ್ ಅವರನ್ನ ಈ ರಾಷ್ಟ್ರದಲ್ಲಿ ಅವರನ್ನು ಬಳಕೆ ಮಾಡಬೇಕಾಗಿದೆ. ಅಂತಹ ಮಹಾನುಭಾವ ಒಬ್ಬ ಡಾಕ್ಟರು ಈ ರಾಷ್ಟ್ರದಲ್ಲಿ ಇಲ್ಲ. ಇದೇ ಮೊದಲ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗರ್ಜಿಸಿದ ನಿಖಿಲ್ ಕುಮಾರಸ್ವಾಮಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಂತ ಹೇಳಿ ದೇವೇಗೌಡರನ್ನ ತುಮಕೂರಲ್ಲಿ ನಿಲ್ಲಿಸಿ ಬೆನ್ನಿಗೆ ಚೂರಿ ಹಾಕಿದ್ರಿ. ಮಂಡ್ಯದಲ್ಲಿ ಒಬ್ಬ ಯುವಕನನ್ನ ಸೋಲಿಸಿದ್ರಿ. ಈ ಹಿಂದೆ ನಿಮಗೆ ಜನತಾದಳದವರು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನೀವು ಸಂಸದರಾಗ್ತಾ ಇದ್ರಾ ಅಂತ ಡಿಕೆ ಸುರೇಶ್ ವಿರುದ್ಧ ಹರಿಹಾಯ್ದ್ರು. ನಮ್ಮ ಕಾರ್ಯಕರ್ತರಿಗೆ ಆಮಿಷ ನೀಡ್ತಾ ಇದ್ದೀರಿ. ಶಿವಕುಮಾರಣ್ಣ ಕಾಲಚಕ್ರ ತಿರುಗ್ತಾ ಇರುತ್ತೆ. ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಕೊಟ್ಟ ವೇಳೆ ನಿಮ್ಮ ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಜನ ನಿಮ್ಮನ್ನ ಮೇಲಕ್ಕೆ ಇರ್ತಾರೆ. ಅಧಿಕಾರ ಇದೆ, ನೀವು ಆಡಿದೆ ಆಟ ಅಂತ ಇದ್ರೆ ಜನ ಉತ್ತರ ಕೊಡ್ತಾರೆ ಅಂತ ನಿಖಿಲ್ ಗುಡುಗಿದ್ದಾರೆ. ನಾನು ಬಹಳ ತುಂಬಾ ಕಿರಿಯ ವಯಸ್ಸಲ್ಲಿ, ಆದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳ್ತೇನೆ. ಶಿವಕುಮಾರಣ್ಣ ಕಾಲಚಕ್ರ ತಿರುಗ್ತಾ ಇರುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಜನ ನಿಮ್ಗೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ನೀವು ಜನದ ಜೊತೆ ಸ್ಪಂದಿಸ್ತೀರಿ, ನೀವೆಷ್ಟು ತಲೆಬಾಗಿ ಜನಗಳ ಜೊತೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀರಿ, ಅಷ್ಟೇ ಜನ ನಿಮ್ಮನ್ನ ಮೇಲೆತ್ಕೊ ಹೋಗ್ತಾರೆ. ಇದೇ ವೇದಿಕೆಯಲ್ಲಿ ಡಿಕೆಶಿ ವಿರುದ್ಧ ಮತ್ತೆ ಗುಡುಗಿದ ಮಾಜಿ ಸಿಎಂ ಕುಮಾರಸ್ವಾಮಿ, ನನ್ನ ಒಳ್ಳೆ ಸ್ನೇಹಿತ ಅಂತ ಆತ. ಪಾಪ ಒಳ್ಳೆ ಸ್ನೇಹಿತ ಆಗಿದ್ರೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ರ. ನಿಖಿಲ್ ಸೋಲಿಸಿದ್ದು ಯಾರು? ನಮ್ಮ ಭದ್ರಕೋಟೆಗೆ ಬಿಲಾ ತೊಡಿದ್ ಯಾರು? ನನ್ನ ಮಗನಿಗೆ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ. ಆ ಕೆಲಸ ನಾನ್ ಮಾಡಿದ್ರೆ 2019ರಲ್ಲಿ ಡಿಕೆ ಸುರೇಶ್ ಎಂಪಿನೇ ಆಗ್ತಿರ್ಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಒಟ್ನಲ್ಲಿ ಡಿಸಿಎಂ ಡಿಕೆಶಿ ತವರಲ್ಲಿ ದಳಪತಿಗಳ ಘರ್ಜರಿ. ಯಾವ ಫಲಿತಾಂಶ ಬಹಿರಂಗ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.